ಚಿಕ್ಕಮಗಳೂರು ಜನತೆಗೆ ವೈನ್ ಅಂಡ್ ಡೈನ್ ಮಾಲೀಕರಾದ ನಾನು ಥಾಮಸ್ ಮಾತಾಡ್ತಾ ಇದ್ದೇನೆ. ಏನಂದ್ರೆ ನಿನ್ನೆ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಕೆಲವರು ಊಟಕ್ಕೆ ಬಂದ್ಬಿಟ್ಟು ಫೇಕ್ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇವತ್ತೇನಂದ್ರೆ ಅವರು ನಿನ್ನೆ ಹುಳ ಇಟ್ಕೊಂಡು ಪ್ಲೇಟ್ ಮೇಲೆ ಇಟ್ಕೊಂಡಿದ್ರು. ಆ ಹುಳ ಏನಾಗಿದೆ, ಸಲಾಡ್ ಒಳಗೆ ಇರ್ಲಿಲ್ಲ ಅವ್ರು ಕಳಿಸಿರೋ ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್, ಎರಡನೇದು, ಆ ಹುಳ ಕಟ್ಟಾಗಿಲ್ಲ, ಜೀವಂತವಾಗಿದೆ. ಅವ್ರು ಅದನ್ನ ತೆಗೆದ್ಬಿಟ್ಟು ಸೈಡಲ್ಲಿ ಟಿಶ್ಯೂ ಪೇಪರ್ ಮೇಲೆ ಇಟ್ಟಿದ್ದಾರೆ. ಅದೇನಾದ್ರೂ ಸಲಾಡಲ್ಲಿ ಮಿಕ್ಸ್ ಆಗಿದ್ದಿದ್ರೆ ಆ ಟಿಶ್ಯೂ ಪೇಪರ್ ಮೇಲೆ ಹುಳ ಇಟ್ಟಾಗ ಟಿಶ್ಯೂ ಪೇಪರ್ ಮೇಲೆ ಆ ಸಲಾಡಿನ ಕಲರ್ ಏನಾದ್ರು ಇರ್ಬೇಕಿತ್ತು. ಅದು ಸಹ ಇಲ್ಲ. ನಾವು ಅದಕ್ಕೆ ಕಸ್ಟಮರ್ಗೆ ಕೇಳಿದಾಗ ನಾನು ಫೋನ್ ಮಾಡಿ ನಾನೇ ಮಾತಾಡಿದ್ದೀನಿ. ಅವರಿಗೆ ಫಸ್ಟ್ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತಾನು ಕಳಿಸಿರೋದು ನಾನೇ. ಅವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕರೆದ್ಬಿಟ್ಟು ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ನಮ್ಮ ಹೋಟೆಲ್ ಹೆಸರನ್ನ ಹಾಳು ಮಾಡಬೇಕು ಅಂತ ದುರುದ್ದೇಶದಿಂದ ಮಾಡಿರೋದು ಇದು. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದು ಏನಾಗಿದೆ ಕ್ಲೀನ್ ಆಗಿ ತನಿಖೆ ಮಾಡ್ಬಿಟ್ಟು ನಮ್ಮ ಹೋಟ್ಲ್ ಹೆಸರು ಹಾಳು ಮಾಡ್ತಾ ಇದ್ದಾರೆ. ನನಗೆಲ್ಲ ಖಚಿತವಾಗಿ ಮಾಹಿತಿ ಇದೆ, ನಮ್ಮ ಹೋಟ್ಲ್ ಹಾಳು ಮಾಡಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು ಅಂತ. ಆಮೇಲೆ ಹಣದ ಆಮಿಷನು ನಮಗೆ ಒಡ್ಡಿದ್ದಾರೆ, ಸ್ವಲ್ಪ ದುಡ್ಡು ಕೊಡಿ, ಇದನ್ನ ನಾವು ಕಟ್ ಮಾಡಿಸ್ತೀವಿ, ಸೋಷಿಯಲ್ ಮೀಡಿಯಾದಿಂದ ತೆಗಿಸ್ತೀವಿ ಅಂತ. ಸೊ ನಾವು ಅದಕ್ಕೇನು ಒಪ್ಪಿಲ್ಲ. ನಾವು ಡೈರೆಕ್ಟ್ ಆಗಿ ನಾವು ಠಾಣಾಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಫುಡ್ ಆಫೀಸರು ಬಂದು ಎಲ್ಲ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಏನು ನ್ಯೂನತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಅದ್ರದ್ದು ಹುಳದ್ದು ಸ್ಯಾಂಪಲ್ ನಾವು ಕೇಳಿದೀವಿ. ಹುಳನ ಇವರೇ ತಗೊಂಡೋಗಿದ್ದಾರೆ. ಯಾಕಂದ್ರೆ ಹುಳ ನನ್ನ ಹತ್ರ ಇದ್ದಿದ್ರೆ ನಾನು ಅದನ್ನ ಲ್ಯಾಬಿಗೆ ಕಳಿಸ್ಬಿಟ್ಟು ಇದು ಅದ್ರೊಳಗೆ ಇದ್ದಿದ್ದ ಅಥವಾ ಇಲ್ವಾ ಅಂತ ನಾನು ಅದನ್ನ ಪರೀಕ್ಷೆ ಮಾಡ್ತಾ ಇದ್ದೆ.